ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಆಲೂಗಡ್ಡೆ ಮತ್ತು ಜಿಂಜರ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ವಾರಕ್ಕೊಮ್ಮೆ ಇಲ್ಲ 15 ದಿವಸಕ್ಕೆ, ತಿಂಗಳಿಗೆ ಒಂದು 2-3 ಸಲ ನಿಮ್ಮ ಫೇಸ್ಗೆ ಉಪಯೋಗಿಸೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಪಿಂಪಲ್ಸ್ನಿಂದ ಬರುವ ಕಪ್ಪು ಕಲೆಗಳು ಸಂಪೂರ್ಣವಾಗಿ ಮಾಯವಾಗುತ್ತೆ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಒಂದು ಆಲೂಗಡ್ಡೆ ತಗೊಂಡು ನೀಟಾಗಿ ತೊಳೆದು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ. ಕೆಲವರಿಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಆ ಸರ್ಕಲ್ಸ್ ನಾವು ಸಂಪೂರ್ಣವಾಗಿ ಹೋಗುವಂತೆ ಮಾಡಬೇಕು ಅಂದರೆ ಈ ಆಲೂಗಡ್ಡೆ ರಸನ ತೆಗೆದುಬಿಟ್ಟು ನೀಟಾಗಿ ರಸ ಒಂದನ್ನೇ ಅಪ್ಲೈ ಮಾಡಿದ್ರೂ ಸಾಕು, ಆ ಡಾರ್ಕ್ ಸರ್ಕಲ್ಸ್ ಕಣ್ಸುತ್ತಾ ಇರೋದು ಸಂಪೂರ್ಣವಾಗಿ ಹೋಗುತ್ತೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಆಲೂಗಡ್ಡೆನ ತೊಳೆದ್ಬಿಟ್ಟು ಇನ್ನೊಂದ್ಸಲ ಈ ರೀತಿ ತುರಿದು ತಗೊಳ್ಳಿ. ಈ ರೀತಿ ತುರಿಯೋದ್ರಿಂದ ರಸನ ನಾವು ನೀಟಾಗಿ ತೆಗಿಬೋದು. ನಂತರ ಒಂದು ಚಿಕ್ಕ ಪೀಸ್, ಒಂದು 2 ಇಂಚಷ್ಟು ಜಿಂಜರ್ನ ತಗೊಳ್ಳಿ. ಈ ಜಿಂಜರ್ನ ಸಹನು ಮುಂಚೆನೆ ನೀಟಾಗಿ ತೊಳೆದು ತಗೋಬೇಕು. ಈಗ ಈ ಜಿಂಜರ್ನ ಸಹನು ನೀಟಾಗಿ ತುರಿದು ಬಿಡಿ. ಈ ಜಿಂಜರ್ ಅಂತೂ ನಮ್ಮ ಪಿಂಪಲ್ ಮಾರ್ಕ್ಸ್ಗೆ ರಾಮಬಾಣ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಪೀರಿಯಡ್ಸ್ ಏನಾದರೂ ಹತ್ರ ಬರ್ತಾ ಇದೆ ಅನ್ನೋ ಹಾಗ ಈ ಜಿಂಜರ್ ಇಂದ 2 ಡ್ರಾಪ್ ಜ್ಯೂಸ್ ಅನ್ನು ತೆಗೆದ್ಬಿಟ್ಟು ಫೇಸ್ಗೆ ಹಚ್ಚೋದ್ರಿಂದ ಪಿಂಪಲ್ಸ್ ಬರೋದೇ ಇಲ್ಲ. ಅಕಸ್ಮಾತ್ ಪಿಂಪಲ್ಸ್ ಬಂದು ಮಾರ್ಕ್ಸ್ ಆಗಿದೆ ಅನ್ನೋಂಗಿದ್ರೆ ಆ ಮಾರ್ಕ್ಸ್ ಮೇಲೆ ಈ ಜಿಂಜರ್ ರಸನ ಹಚ್ಚೋದ್ರಿಂದ ಆ ಮಾರ್ಕ್ಸ್ ಸಂಪೂರ್ಣವಾಗಿ ಹೋಗುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾವು ಆಲ್ರೆಡಿ ತುರಿದಿದ್ವಲ್ಲ ಫ್ರೆಂಡ್ಸ್ ಆಲೂಗಡ್ಡೆ ಮತ್ತು ಜಿಂಜರ್, ಆ ತುರಿಯಿಂದ ಕಂಪ್ಲೀಟ್ ಆಗಿ ಜ್ಯೂಸನ್ನು ತಗೋಬೇಕು. ನೋಡಿ, ಆಲೂಗಡ್ಡೆ ಜ್ಯೂಸ್ ಈ ಥರ ಬಂದಿದೆ. ಈಗ ಜಿಂಜರಿಂದ ಸಹನು ಇದೇ ಥರನೇ ಜ್ಯೂಸ್ ತೆಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು ಚಿಕ್ಕ ಆಲೂಗಡ್ಡೆ ಮತ್ತು 2 ಇಂಚಷ್ಟು ಜಿಂಜರ್ಗೆ ನಮಗೆ ಎಷ್ಟು ಜ್ಯೂಸ್ ಬಂದಿದೆ. ಈ ಜ್ಯೂಸ್ನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು 2-3 ಸಲ ಆರಾಮಾಗಿ ಉಪಯೋಗಿಸ್ಬೋದು. ಈಗ ಈ ಜ್ಯೂಸ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿ, ಯಾವುದೇ ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ ಇರ್ಬೋದು, ಅದರಲ್ಲಿ ನಾವು ಕೊಕೊನಟ್ ಆಯಿಲನ್ನು ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಒಂದು 2-3 ಡ್ರಾಪ್ ಅಷ್ಟು ಲಿಂಬೆ ರಸನ ಹಿಡ್ಕೊಳ್ಳಿ. ನಂತರ 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ಇದೆಲ್ಲ ಪ್ರಾಸೆಸ್ ಮಾಡೋಕ್ಕೆ ನಮಗೆ ಟೈಮ್ ಸಿಗಲ್ಲ ಅಂತ. ಪಾರ್ಲರ್ಗೆ ಹೋಗೋಕ್ಕೆ ಬೇಕಾದರೆ ಟೈಮ್ ಸಿಗುತ್ತೆ, ಇಂಥ ಹೋಮ್ ರೆಮಿಡೀಸ್ ಹೆಲ್ದಿ ಆಗಿರೋದು ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳಬೇಡಿ ದಯವಿಟ್ಟು. ನೀವು ವೀಕೆಂಡಲ್ಲಿ ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಆರಾಮಾಗಿ ಯಾವುದೇ ಹೋಮ್ ರೆಮಿಡಿ ಬೇಕಾದರೂ ಪ್ರಿಪೇರ್ ಮಾಡ್ಕೋಬೋದು, ಫೇಸ್ಗೆ ಹಚ್ಕೋಬೋದು. ಈಗ ಸ್ವಲ್ಪ ಕಾಟನನ್ನು ತಗೊಂಡು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಫೇಶಿಯಲ್ ಬ್ರಷ್ ಇದ್ದರೆ ಆರಾಮಾಗಿ ಬ್ರಷಲ್ಲೇ ಹಚ್ಕೋಬೋದು, ನೋ ಪ್ರಾಬ್ಲಮ್. ನನಗೆ ಫೇಸ್ ಪ್ಯಾಕ್ಸ್ ಯಾವಾಗಲೇ ಇರಲಿ ಕಾಟನಲ್ಲಿ ಹಚ್ಚೋದು ರೂಢಿ ಫ್ರೆಂಡ್ಸ್, ಅದಕ್ಕೆ ನಾನು ಕಾಟನ್ ಬಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಆಗುತ್ತೆ ಫೇಸ್ಗೆಲ್ಲ ಕಾಟನನ್ನು ಯೂಸ್ ಮಾಡಿದ್ರೆ. ಸೊ ನಿಧಾನವಾಗಿ ಫೇಸ್ಗೆಲ್ಲ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ದಿರ ನೀಟಾಗಿ ಹಚ್ಕೊಂಬಿಡಿ. ನಮಗೆ ಮಾಡೋಕ್ಕೆ ಪೇಷನ್ಸ್ ಇರಬೇಕು ಅಷ್ಟೇ, ಬಿಟ್ಟರೆ ಮಾಡೋಕ್ಕೆ ಟೈಮ್ ಆರಾಮಾಗಿ ಸಿಗುತ್ತೆ. ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ನಮ್ಮ ಸ್ಕಿನ್ಗೆ ಆಕಚ ಕಡೆಯಿಂದ ತರುವಂತಹ ಕೆಮಿಕಲ್ಸನ್ನು ಉಪಯೋಗಿಸೋ ಬದಲು ಈ ರೀತಿ ಮನೆಯಲ್ಲೇ ಇರುವಂತಹ ನಮ್ಮ ಅಜ್ಜಿಯರು ಉಪಯೋಗಿಸಿರುವಂತಹ ಹೋಮ್ ರೆಮಿಡೀಸ್ನ ನಾವು ಉಪಯೋಗಿಸಿದ್ರೆ ಸಾಕು, ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ, ಬೇಗ ರಿಂಕಲ್ಸ್ ಬರೋದಿಲ್ಲ. ಫಸ್ಟ್ ಒಂದ್ಸಲ ಫೇಸ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಅದು ಸ್ವಲ್ಪ ಡ್ರೈ ಆದಮೇಲೆ ಇನ್ನೊಂದು ಕೋಟಿಂಗ್ ಹಾಕ್ಬಿಟ್ಟು ಈ ರೀತಿ ಕೈಯಲ್ಲಿ ನಿಧಾನವಾಗಿ ಫೇಸ್ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಫೇಸ್ನ ಯಾವಾಗಲೇ ಆಗಲಿ ರಫ್ ಆಗಿ ಹ್ಯಾಂಡಲ್ ಮಾಡಬೇಡಿ. ಒಂದು 15 ನಿಮಿಷ ಬಿಟ್ಬಿಟ್ಟು ಆನಂತರ ಕೋಲ್ಡ್ ವಾಟರಲ್ಲಿ ಫೇಸ್ನ ವಾಶ್ ಮಾಡಿಬಿಡಿ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ರಿಸಲ್ಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ಇಂತಹ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.